ನಾಯಕರುಗಳ ವಾಗ್ಯುದ್ಧ ತಾರಕಕ್ಕೇರ್ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಪಿಎಸ್ಐ ಹಗರಣದ ವಿಚಾರದಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಸಿಎಂ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿ. ಪಿಎಸ್ಐ ಸಾವು ಕೇಸ್ನಲ್ಲಿ ಶಾಸಕ ಎಸ್ಕೇಪ್ ಆಗಿದ್ದಾರೆ. ಭ್ರಷ್ಟಾಚಾರದ ಹಣದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಪಾಲು ಹೋಗುತ್ತೆ ಅಂತ ಅನ್ಸುತ್ತೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರಗಳು ನಡೀತಾ ಇದೆ ಅನ್ನೋದು ಪ್ರಕರಣಗಳು ನಿತ್ಯವೂ ಬರ್ತಾನೆ ಇದ್ದಾವೆ. ಕೇವಲ 1.5 ವರ್ಷ ಪೂರೈಸೋಕ್ಕಿಂತ ಮೊದಲು ಇಂಥ ಒಂದು ಗಂಭೀರ ಸ್ವರೂಪದ ಆರೋಪ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಬಂದಿರುವಂಥದ್ದು ರಾಜ್ಯದ ದುರ್ದೈವ ಅಂತ ನಾನು ಭಾವಿಸ್ತೇನೆ. ನಿನ್ನೆ ಯಾದಗಿರಿಯಲ್ಲಿ ಒಬ್ಬ ದಲಿತ ಪೊಲೀಸ್ ಅಧಿಕಾರಿ ಕೇವಲ ಬಂದು 7-8 ತಿಂಗಳಾಗಿ. ಅದೇ ರೀತಿ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ಕಿಡಿಕಾರಿದ್ದಾರೆ. ಮೇಲಿಂದ ಕೆಳತನಕ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೌಕರರ ಸಮೂಹ ತೀವ್ರ ಒತ್ತಡದಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ವಿಪರೀತ ಹಣ ಕೇಳ್ತಾರೆ ಇವರೆಲ್ಲ ಸರ್ಕಾರದಲ್ಲಿರೋರು. ಹಾಗಾಗಿ ನೌಕರರ ಸಮೂಹ ತೀವ್ರ ಒತ್ತಡದಲ್ಲಿದೆ. ಭ್ರಷ್ಟಾಚಾರ ಮೇಲಿಂದ ಕೆಳತನಕ ಇದೆ ಸರ್ಕಾರದಲ್ಲಿ ಅಂತ ಸರ್ಕಾರದ ವಿರುದ್ಧ ಸಂಸದ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಬಂದ ಮೊದಲನೇ ದಿವಸದಿಂದ ವರ್ಗಾವಣೆ ದಂಧೆ ಪ್ರಾರಂಭ ಮಾಡಿದೆ. ಏನಾಗಿದೆ, ಅಭಿವೃದ್ಧಿಯಲ್ಲಿ ಒಂದು ನಯ ಪೈಸೆ ಕೊಡ್ತಾ ಇಲ್ಲ. ಶಾಸಕರೆಲ್ಲ ಗಂಟು ಬಿದ್ದಿದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ, ನಿಮ್ಗೆ ಏನು ಮಾಡ್ಕೊಳ್ಳೋದು, ನಿಮ್ಮ ಟ್ರಾನ್ಸ್ಫರಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತ. ಕರಪ್ಷನ್ ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿ ಮಾಡಿದ್ದಾರೆ. ಕರಪ್ಷನನ್ನು ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಟ್ಟಿದ್ದಾರೆ. ಆ ಅಡಿಯಲ್ಲೇ ಎಲ್ಲ ಟ್ರಾನ್ಸ್ಫರ್ಗಳು ನಡೀತಾ ಇದೆ. ಮತ್ತು ವಿಪರೀತ ಹಣ ಕೇಳೋದ್ರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ನೌಕರ ಸಮೂಹ ಒತ್ತಡಕ್ಕಿದೆ. ಈಗ ತೀರ್ಕೊಂಡವ್ರು ಅಷ್ಟೇ ಅಲ್ಲ, ಈ ಭಾಳ ಜನ ಯಾರಿಗೆ ಹೋಗಿ ಕೇಳಿ ನೀವು, ತೀವ್ರ ಒತ್ತಡದಲ್ಲಿದ್ದಾರೆ. ಅವರು ಹಣ ಕೊಡೋಕ್ಕಾಗಲ್ಲ. ಕೊಟ್ಟರೆ ಮತ್ತು ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿ, ಹೀಗಾಗಿ ಭ್ರಷ್ಟಾಚಾರವನ್ನು ಮೇಲಿನಿಂದ ತೆಳಗಡೆ ಇಳಿಸಿರುವಂಥ ಒಂದು ಅತ್ಯಂತ ವ್ಯವಸ್ಥಿತ. ಮೈತ್ರಿ ಪಾದಯಾತ್ರೆ ಇವತ್ತು ಕೂಡ ಮುಂದುವರೆದಿದೆ. ಅಲ್ಲಿ ವಾಗ್ಯುದ್ಧ ಕೂಡ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ನಡುವಿನ ವಾಗ್ಯುದ್ಧ ಸಿಕ್ಕಾಪಟ್ಟೆ ಕಾವು ಪಡೆದುಕೊಳ್ತಾ ಇದೆ. ಇವತ್ತು ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ. ವಿಜೇಂದ್ರ ಅವರದ್ದು ನಂದು ಅದೇನೋ ಬಿಚ್ಚಿಡ್ತೀನಿ ಅಂದ್ಯಲ್ವಾ, ಬಿಚ್ಚಿಡಪ್ಪ ಅಂತ ಏಕವಚನದಲ್ಲೇನೆ ಇಬ್ರು ಬೈದಾಡ್ಕೊಳ್ತಾ ಇದ್ದಾರೆ. ಅದೇನ್ ಬಿಚ್ಚಿಡ್ತೀಯಾ, ಬಿಚ್ಚಿಡು ಅಂತ ಡಿಕೆ ಶಿವಕುಮಾರ್ ಅವರಿಗೆ ದಳಪತಿ HD ಕುಮಾರಸ್ವಾಮಿ ಸವಾಲ್ ಹಾಕಿದ್ದಾರೆ. ನಾನಿರೋದು ರಸ್ತೆನಲ್ಲಿ, ನೀನಿರೋದು ಗಾಜಿನ ಮನೆಯಲ್ಲಿ ಅಂತ DCM DK ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪಾದಯಾತ್ರೆ ಆರಂಭ ಆದಾಗಿಂದಾನು ಇಬ್ಬರ ನಡುವಿನ ವಾಗ್ಯುದ್ಧ ತಾರಕಕ್ಕೇರಿದೆ. ವಿಜೇಂದ್ರ ಅವ್ರದ್ದು ನಮ್ಮದು ಏನು ಬಿತ್ತಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ, ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ನಾನು ನಮ್ಮ ಸಹೋದರನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಾಹ್ನ ರಾಮನಗರದಲ್ಲಿ ಹೇಳ್ತೀನಿ, ಏನು ಬಿತ್ತಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ, ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ನಾನು ನಮ್ಮ ಸಹೋದರನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಾಹ್ನ ರಾಮನಗರದಲ್ಲಿ ಹೇಳ್ತೀನಿ, ಏನು ಬಿತ್ತಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ, ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ಹೇಳ್ತಾ ಇರೋದು ಅವನು ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳಬೇಕು.
ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ಕೆ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನು ಬಿತ್ತಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ನಾನು ನಮ್ಮ ಸಹೋದರನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಮಧ್ಯಾಹ್ನ ರಾಮನಗರ. ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಯಾತ್ರೆಯನ್ನ ಮಾಡ್ತಾ ಇದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಿನ್ನೆ ಪಾದಯಾತ್ರೆ ಬಿಡದಿವರೆಗೂ ಬಂದಿತ್ತು. ಅದಕ್ಕೆ ಕಾಂಗ್ರೆಸ್ ರಾಮನಗರದಲ್ಲಿ ಜನಾಂದೋಲನ ಸಮಾವೇಶ ಮಾಡಿತ್ತು. ಇವತ್ತು ಚನ್ನಪಟ್ಟಣದಲ್ಲಿ ಜನಾಂದೋಲನ ಸಮಾವೇಶ ದೀಪ ಬೆಳಗುವ ಮೂಲಕ ಅಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಮಾಡ್ತಾ ಇದೆ. ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರುಗಳು ಭಾಗಿಯಾಗಿದ್ದಾರೆ. ನೋಡ್ತಾ ಇದ್ದೀರಾ, ಬೃಹತ್ ವೇದಿಕೆ ಜನಾಂದೋಲನ ಸಮಾವೇಶದ. ನೋಡ್ತಾ ಇದ್ದೀವಿ, ಒಂದ್ ಕಡೆ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಅದಕ್ಕೆ ಟಕ್ಕರ್ ಕೊಡೋ ಹಾಗೆ ಅಲ್ಲಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೆಲ್ಲಿ ಪಾದಯಾತ್ರೆ ಬರುತ್ತೋ ಅದಕ್ಕಿಂತ ಮುಂದಿನ ನಗರದಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನ ಮಾಡ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಒಂದ್ ಕಡೆ ಬಿಜೆಪಿ ಪಾದಯಾತ್ರೆಯ ದೃಶ್ಯ, ಮತ್ತೊಂದು ಕಡೆ ಜನಾಂದೋಲನ ಸಮಾವೇಶ. ಕಾಂಗ್ರೆಸ್ನ ಚನ್ನಪಟ್ಟಣದಲ್ಲಿ ನಡೀತಾ ಇರುವಂತಹ ಜನಾಂದೋಲನ ಸಮಾವೇಶದ ನೇರ ಪ್ರಸಾರದ ದೃಶ್ಯ. 20 ನಿವೇಶನಗಳು ನಿಮ್ಮ ಮನೆಯವರ ಹೆಸರಿಗಾಗಿದೆಯಲ್ಲ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ನಾವಲ್ಲಿ ಕೇಳಿದ್ದು ಭಾರತೀಯ ಜನತಾ ಪಾರ್ಟಿಯ ಮೈಸೂರಿನ ಘಟಕ ಕೇಳಿದ್ಯಪ್ಪ. ಕುಮಾರಸ್ವಾಮಿ ಅವರೇ ಈಗ ಹೇಳ್ಬೇಕಲ್ಲ. ಇದು ಹಳೆ ಮೈಸೂರು ಭಾಗದಲ್ಲಾದ್ರೆ, ಇನ್ನು ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಚೊಂಬು ಪ್ರತಿಭಟನೆ ಅಂತ ಚೊಂಬು ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋ ಆರೋಪ ಇಟ್ಕೊಂಡು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ನಾಯಕರು ಯತ್ನಿಸಿದ್ರು. ಪ್ರತಿಭಟನಾ ನಿರತ ಕಾಂಗ್ರೆಸ್ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚೊಂಬು ಪ್ರದರ್ಶಿಸಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ.